ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇವತ್ತಿನ ಸೆಲೆಬ್ರಿಟಿ ಬ್ರೈಡ್ ನಮ್ಮ ಜೊತೆ ಇದ್ದಾರೆ ಸುಮಾ ಶಾಸ್ತ್ರಿ. ಬನ್ನಿ ಅವ್ರ ಜೊತೆ ಮಾತನ್ನ ಮುಂದುವರಿಸೋಣ. ಹಾಡು ಅಂತಂದಾಗ ಶಾಸ್ತ್ರಿ ಸರ್ ಕಂಪೋಸ್ ಮಾಡಿರುವಂಥ ಹಾಡುಗಳಲ್ಲಿ ನಿಮ್ಗೆ ಯಾವ್ದು ಇಷ್ಟ? ತುಂಬ ಇದೆ, ಹೆಂಗೆ ಹೇಳೋದು. ತುಂಬ ಇಷ್ಟ ಆಗಿರೋದಂತ ಇದೆಯಾ? ಅದರಲ್ಲಿ ಯಾವುದು ವೆರಿ ಫ್ಯೂ ತುಂಬ ಇಷ್ಟ ಇರುತ್ತೆ ಕೆಲವೆಲ್ಲ. ಅವ್ರದ್ದು ವೆರಿ ಫಸ್ಟ್ ಮೂವಿ ಕನಸಲು ನೀನೆ ಮನಸ್ಸಲು ನೀನೆ, ಅದರಲ್ಲಿ ಅನುರಾಗದ ಅಲೆ ಮೇಲೆ ಅವರೇ ಹಾಡಿರೋ ಸಾಂಗ್, ಅದು ತುಂಬ ಇಷ್ಟ ನನಗೆ. ಅವ್ರು ತುಂಬ ಫೇಮಸ್ ಕೋಲಮಂಡೆ ಸಾಂಗ್ ಅಲ್ವಾ? ಹಾಂ, ಅದನ್ನು ತುಂಬ ಇಷ್ಟ. ಅದು ರೀ ರೆಕಾರ್ಡಿಂಗ್ ನಡೀತಿರ್ಬೇಕಾದ್ರೆ ಐ ವಾಸ್ ಒನ್ ಆಫ್ ದ ಸಿಂಗರ್ ಫಾರ್ ದ ರೀ ರೆಕಾರ್ಡಿಂಗ್ ಪೋರ್ಷನ್. ಸೊ ರೀ ರೆಕಾರ್ಡಿಂಗ್ ಒಂದು ಥಿಯೇಟ್ರ್ನಲ್ಲಿ ಚಾಮುಂಡೇಶ್ವರಿ ನಡೀತಿರ್ಬೇಕಾದ್ರೆ ಒಂದು ರೀ ರೆಕಾರ್ಡಿಂಗ್ ನಡೆಯುವಾಗ ಪ್ರತಿ ರೀಲ್ ತೋರಿಸ್ತಾರೆ. ಒನ್ಸ್ ಮ್ಯೂಸಿಕ್ ಡೈರೆಕ್ಟರ್ ಬಂದು ರೀಲ್ ನೋಡಿ ವಿದೌಟ್ ಮ್ಯೂಸಿಕ್, ಆಮೇಲೆ ಅದಕ್ಕೆ ಮ್ಯೂಸಿಕ್ ಕಂಪೋಸ್ ಮಾಡೋದು. ಸೊ ಆ ರೀಲಲ್ಲಿ ಸಾಂಗ್ ಇದ್ರೆ ಅಕಸ್ಮಾತ್ ಸಾಂಗನ್ನು ಹಾಕ್ತಾರೆ, ನೋಡಲಿ ನಾವೆಲ್ಲರೂ ನೋಡೋಣ ಅಂತ ಹಾಕ್ತಾರೆ ಶೂಟ್ ಮಾಡಿರೋ ಸಾಂಗ್ನ. ಅದೇ ಥರ ಜನ್ಮ ಜೋಡಿ ರೀ ರೆಕಾರ್ಡಿಂಗ್ ಟೈಮಲ್ಲಿ ನನಗೆ ಈ ಸಾಂಗ್ ಕೇಳಿದಾಗ ಬಿಲೀವ್ ಇಟ್ ಆರ್ ನಾಟ್, ನನಗೆ ಫುಲ್ಲು ಮೈ ರೋಮಾಂಚನ ಆಗಿದೆ. ಅಂದರೆ ನನ್ನ ಸಿಂಗರ್ಸ್ ಎಲ್ಲರಿಗೂ ಫೀಲ್ ಆಗಿದೆ ಅದು. ಬಟ್ ಫಾರ್ ಎಸ್ಪೆಷಲಿ ನನಗೆ ಆ ಒಗೇ ಮಾತ್ಮಲೆ ಅಂತ ಫಸ್ಟ್ ಬರುತ್ತಲ್ಲ, ಅದರಲ್ಲಿ ಐ ಡೋಂಟ್ ನೋ ಸಮ್ ವೈಬ್ರೇಷನ್ ವಾಸ್ ದೇರ್ ಇನ್ ದಟ್ ಸಾಂಗ್. ಬಟ್ ನಾನು ಇಷ್ಟರ ಮಟ್ಟಿಗೆ ಅದು ಹೆಸರು ಮಾಡುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಟ್ ಅವತ್ತು ಹೇಳಿದೆ, ನೀನು ಅದೊಂದು ಯಾವುದೋ ಫೋಕ್ ನಂಬರ್ ಹಾಡಿದೆಯಲ್ಲಪ್ಪ, ತುಂಬ ಚೆನ್ನಾಗಿದೆ ಅಮ್ಮಿ ಅಂತ ಹೇಳಿದೆ ನಾನು ಬಂದು ಅವರಿಗೆ. ಬಟ್ ಅವರು ಈವನ್ ಹೀ ನೆವರ್ ಥಾಟ್ ದಟ್ ಅದು ಆ ಲೆವೆಲಿಗೆ ಹಿಟ್ ಆಗುತ್ತೆ ಅಂತ ಅವರು ಕೂಡ ಅಂದ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ಅವ್ರ ಪಾಪ ಅದು ಇಲ್ವಾ, ಇದು ಚೆನ್ನಾಗಿದೆಯೇನೆ ಅದು, ನಾನು 2 ಗಂಟೆ ರಾತ್ರಿ ಅದನ್ನು ಹಾಡಿದಾಗ ಅಂದರು. ಸೊ ಅದು ಎಲ್ಲರದ್ದು ವಾಯ್ಸ್ ಮಿಕ್ಸಿಂಗ್ ಮುಗಿದು ಲಾಸ್ಟಲ್ಲಿ ಇವ್ರದ್ದು ಇಟ್ಕೊಂಡಿದ್ರಂತೆ. ಇವರು ಅಲ್ಲಿ ವರ್ಕ್ ಮಾಡ್ತಿದ್ರಲ್ವ ಮನೋಹರ್ ಜೊತೆಗೆ. ಸೊ 2 o'clock ಆಗಿತ್ತು, ಚೆನ್ನಾಗಿದೆಯಾ ಸರಿ ಇದೆಯಾ ಅಂದರು. ಫಸ್ಟ್ ಕ್ಲಾಸ್ ಆಗಿದೆ, ನಿಮ್ಗೆ ಎಲ್ಲರಿಗೂ ತುಂಬ ಇಷ್ಟ ಆಯಿತು, ವೈಬ್ರೇಟ್ ಆಯಿತು. ಆ್ಯಂಡ್ ಆ ಸಿಚುವೇಶನ್ ಕೂಡ, ಯಾರು ಒಂದು ಫೋಕ್ ಸಾಂಗನ್ನ ಲವ್ ಸಿಚುವೇಶನಲ್ಲಿ ಯೋಚನೆ ಮಾಡೋದು ಇಟ್ಸ್ ವೆರಿ ರೇರ್ ಅಲ್ವಾ. ತುಂಬಾ ಇಷ್ಟ ಆಗಿತ್ತು ಅದು. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನಿಮ್ಮ ಜೊತೆ ಮಾತಾಡೋದಕ್ಕೆ ಇಷ್ಟು ತನಕ. ಸೊ ವೀಕ್ಷಕರು, ನಮ್ಮ ಜೊತೆ ಇದ್ದರು ಸುಮಾ ಶಾಸ್ತ್ರಿ, ಇವತ್ತಿನ ಸೆಲೆಬ್ರಿಟಿ ಬ್ರೈಡ್. ಸುಮಾ ಶಾಸ್ತ್ರಿ ಆಮೇಲೆ ಎಲೆನ್ ಶಾಸ್ತ್ರಿ ಇಬ್ಬರು ಕೂಡ ಹಾಗೇನೆ ಮ್ಯೂಸಿಕ್ ಅಂದರೆ ತುಂಬಾ ಇಷ್ಟ. ಮ್ಯೂಸಿಕ್ ಅಂದಮೇಲೆ ಇಬ್ಬರು ಕೂಡ ಯಾವಾಗಲೂ ಹಾಡ್ತಾನೆ ಇರ್ತಾರೆ. ಇವತ್ತು ಕೂಡ ನಾವು ಅದಕ್ಕೆ ಸುಮಾ ಶಾಸ್ತ್ರಿ ಅವ್ರ ಹತ್ರ ಹಾಡಿಸಿದ್ದೀವಿ. ನಿಮಗೆಲ್ಲ ಗೊತ್ತು, ಸೆಲೆಬ್ರಿಟಿ ಬ್ರೈಡ್ ಅಂತಂದಾಗ ಅವ್ರ ಮದುವೆ ನೆನಪುಗಳನ್ನ ನಮ್ಮ ಜೊತೆ ಹಂಚ್ಕೊಳ್ತಾರೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಇವ್ರ ಮದುವೆಯ ನೆನಪುಗಳು ಕೂಡ. ಮದುವೆ ಬೇಡಾನೇ ಅಂತ ಕೂತ್ಕೊಂಡಿದ್ದಂಥ ಸುಮಾ ಅವರು ನಿಜವಾಗ್ಲೂ ಒಂದು ಒಳ್ಳೆ ಲೈಫ್ ಪಾರ್ಟ್ನರನ್ನು ಪಡೆದಿದ್ದಾರೆ ಅಂತಲೇ ಹೇಳ್ಬೋದು. ಈಗ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ, ಸೆಲೆಬ್ರಿಟಿ ಬ್ರೈಡ್ ಇವತ್ತಿನ ಸುಮಾ ಶಾಸ್ತ್ರಿ ಅವ್ರ ಜೊತೆಗೆ. ಹಾಗೆಯೇ ಸುಮಾ ಶಾಸ್ತ್ರಿನ ಹೇಳಿದಾಗೆ ಸಿಂಗರ್ ಅಂದಮೇಲೆ ಹಾಡಿನ ಮೂಲಕನೇ ನಾವು ಕಾರ್ಯಕ್ರಮ ಎಂಡ್ ಮಾಡಿದ್ರೆ ಚೆನ್ನಾಗಿರುತ್ತಲ್ವ. ಸುಮಾ ಅವರು ನಮಗೋಸ್ಕರ ಅವರೇ ಹಾಡಿರುವಂಥ ಅವರು ಆಲ್ಬಮ್ ಸಾಂಗ್ನ ಹಾಡ್ತಾರೆ. ಇದು ಇವತ್ತಿನ ಸುಹಾಸಿನಿ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಮನಸ್ಸಿನಾಳ ಕಿಳಿದು ನಿಂತ ಶಾಂತ ಮಧುರ ದನಿಗಳೇ, ಆದನಿಗಳೇ, ಮನಸ್ಸಿನಾಳ ಕಿಳಿದು ನಿಂತ ಶಾಂತ ಮಧುರ ದನಿಗಳೇ, ಆದನಿಗಳೇ, ಕಾಲ ಜಲದ ತಳಕಿಳಿದು ಮಿನುಗುತ್ತಿರುವ ಮಣಿಗಳೇ, ಹೇಗೆ ಅಲ್ಲಿಗಿಳಿದಿರಿ, ಯಾಕೆ ಅಲ್ಲೇ ಉಳಿದಿರಿ, ಹೇಗೆ ಅಲ್ಲಿಗಿಳಿದಿರಿ, ಯಾಕೆ ಅಲ್ಲೇ ಉಳಿದಿರಿ, ಎಂದು ಮರೆಯಲಾಗದಂತೆ ಹಾಗೆ ಹೇಗೆ ಇರುವಿರಿ, ಎಂದು ಮರೆಯಲಾಗದಂತೆ ಹಾಗೆ ಹೇಗೆ ಇರುವಿರಿ, 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 ಮನಸ್ಸಿನಾಳ ಕಿಳಿದು ನಿಂತ ಶಾಂತ ಮಧುರ ದನಿಗಳೇ.